ಚಿಕ್ಕಬಳ್ಳಾಪುರ, ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ, ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಈ ನ್ಯೂಸ್ ಟಿವಿ ತಂಡ. 2 ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ, ನೇರ ಪ್ರಸಾರ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ. ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ 1 ಪ್ರಾದೇಶಿಕ ವಾಹಿನಿ ಈ ನ್ಯೂಸ್ ಟಿವಿ. ವೀಕ್ಷಿಸಿ, ಚಿಕ್ಕಬಳ್ಳಾಪುರ, ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ. ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಬೆಟ್ಟಿಂಗ್ ದಂಧೆ ಜೋರು. ಕಾಂಗ್ರೆಸ್ ಬಿಜೆಪಿಯ ಪ್ರಭಾವಿ ಮುಖಂಡರು ಭಾಗಿ. ಪೊಲೀಸರಿಂದ ಹಲವರ ವಿಚಾರಣೆ. ಚುನಾವಣೆ ಫಲಿತಾಂಶದ ನಂತರ ಬಂಧನ ಸಾಧ್ಯತೆ. ನಂದಿ ತಪ್ಪಲಿನ ಪೌಲ್ಟ್ರಿ ಫಾರ್ಮ್ಗೆ ಚೀತಾ ಅಟ್ಯಾಕ್. ಸಾವಿರಾರು ಕೋಳಿಗಳ ಮಾರಣ ಹೋಮ. ದಶಕಗಳು ಕಳೆದರೂ ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿಗಳು. ಸೌಲಭ್ಯಗಳಿಲ್ಲದ ಅಂಗನವಾಡಿಗಳಿಗೆ ಮಕ್ಕಳ ದಾಖಲಾತಿಗೆ ಹಿನ್ನಡೆ. ಮಾಸಾಂತ್ಯಕ್ಕೆ ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ವಿಸ್ತರಣೆ. ಅಂಗಡಿ ಮಾಲೀಕರಿಗೆ 2ನೇ ಬಾರಿಗೆ ನೋಟಿಸ್. ರಸ್ತೆ ವಿಸ್ತರಣೆ ವಿಷಯದಲ್ಲಿ ಶಾಸಕರು ದೃಢ ನಿಲುವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆ ಶಾಂತಿಯುತ. ಮತಗಟ್ಟೆ ಕೇಂದ್ರದ ಆವರಣದಲ್ಲೇ ಮುಖಂಡರು ಬಿರುಸಿನ ಪ್ರಚಾರ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಕ್ಷಣ ಗಣನೆ ಆರಂಭವಾಗಿದ್ದು ಬೆಟ್ಟಿಂಗ್ ದಂಧೆ ಜೋರಾಗಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 20ಕ್ಕೂ ಹೆಚ್ಚು ಪ್ರಭಾವಿ ವ್ಯಕ್ತಿಗಳು ಜೋರ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿರುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು, ಫಲಿತಾಂಶದ ನಂತರ ಕೆಲವರನ್ನ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತವಾಗಿದ್ದು, ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಸ್ಪರ್ಧಿಸಿದ್ದು ಅಬ್ಬರದ ಪ್ರಚಾರ ನಡೆಸಿದ್ರು. ಚುನಾವಣೆ ಮುಗಿಯುತ್ತಿದ್ದಂತೆ ಬೆಟ್ಟಿಂಗ್ ದಂಧೆ ನಡೆದಿದ್ದು, ಕಳೆದ 15 ದಿನಗಳಿಂದ ಕೋಟಿ ಬೆಟ್ಟಿಂಗ್ ಕಟ್ಟಿಕೊಂಡಿದ್ದು, ಬಿಜೆಪಿ ಮತ್ತು ಆಡಳಿತಾರೂಢ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಮುಖಂಡರು ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದು, ಪೊಲೀಸರು ಸಿಡಿ ತೆಗೆದು ಮಾಹಿತಿ ಕಲೆ ಹಾಕಿದ್ದಾರೆ. ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಪೊಲೀಸರು ಮುಂದಾಗಿದ್ದು, ಸುಮಾರು 7 ಜನರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಎಂದು ವಿಶ್ವಸನೀಯ ಮೂಲಗಳು ತಿಳಿಸಿದ್ದು, ಈ ನ್ಯೂಸ್ ಟಿವಿಗೆ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿರುವವರ ಮಾಹಿತಿ ಲಭ್ಯವಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಫಲಿತಾಂಶದ ನಂತರ ತನಿಖೆ ಚುರುಕಾಗಲಿದ್ದು, ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾತ್ರಿ ವೇಳೆ ಆಹಾರ ಹುಡುಕಾಟದಲ್ಲಿ ತೊಡಗುವ ಚಿರತೆ. ನಿನ್ನೆ ರಾತ್ರಿ ರೈತ ಸಾಕಾಣಿಕೆ ಮಾಡುತ್ತಿರುವ ಪೌಲ್ಟ್ರಿ ಫಾರಂಗೆ ನುಗ್ಗಿ ಮನ ಬಂದಂತೆ ಕೋಳಿಗಳನ್ನ ಕಚ್ಚಿ ರಕ್ತ ಹೀರಿ ಸುಮಾರು 1000ಕ್ಕೂ ಹೆಚ್ಚು ಕೋಳಿಗಳನ್ನ ಸಾಯಿಸಿದೆ. ಬೆಳಗ್ಗೆ ಘಟನೆ ನೋಡಿದ ರೈತ ಬೆಚ್ಚಿ ಬಿದ್ದಿರುವುದಲ್ಲದೆ ಸುತ್ತಮುತ್ತಲಿನ ವಾಸಿಗಳು, ತೋಟಗಳಿಗೆ ಓಡಾಡುವವರು ಭಯಭೀತರಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ನೀವು ನೋಡ್ತಾ ಇರೋ ಈ ಸಾಲು ಕೋಳಿಗಳು ಚಿರತೆ ದಾಳಿಗೆ ಬಲಿಯಾಗಿವೆ. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಇತಿಹಾಸ ಪ್ರಸಿದ್ಧ ಭೋಗ ನಂದೀಶ್ವರನಿರುವ ನಂದಿ ಗ್ರಾಮದ ರೈತ ಲೋಕೇಶ್ ಎನ್ನುವರ ಪೌಲ್ಟ್ರಿ ಫಾರಂನಲ್ಲಿ. ನಿನ್ನೆ ರಾತ್ರಿ ಜೋರು ಮಳೆ ಗಾಳಿ ಬಂದಿತ್ತು, ವಿದ್ಯುತ್ ಇಲ್ಲದಾಗಿತ್ತು. ಇದೇ ಸಮಯಕ್ಕೆ ಹೊಂಚು ಹಾಕಿ ಕಾಯುತ್ತಿದ್ದ ಚಿರತೆಯೊಂದು ನಂದಿ ಬೆಟ್ಟದ ತಪ್ಪಲಿನಿಂದ ಆಹಾರ ಹುಡುಕಿ ಇವರ ಪೌಲ್ಟ್ರಿ ಫಾರಂ ಕಡೆ ಬಂದು ಅಡ್ಡ ಕಟ್ಟಿದ್ದ ನೆಟ್ ಮೆಶ್ಗೆ
ಬಿದ್ದಿತ್ತು. ಒಳ ನುಗ್ಗಿ ರಾಶಿ ರಾಶಿ ಇದ್ದ ಕೋಳಿಗಳನ್ನ ಮನಬಂದಂತೆ ಕಚ್ಚಿ 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 ರಕ್ತ ಹೀರಿ ಬಿಸಾಕಿದೆ. ಚಿರತೆ ನುಗ್ಗಿದ ಗಾಬರಿಗೆ ಕೋಳಿಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ವು. ಚಿರತೆ ನಡೆದ ರಭಸಕ್ಕೂ ಕೆಲವು ಕೋಳಿಗಳು ಜೀವ ಬಿಟ್ಟಿವೆ. ತನಗೆ ಬೇಕಾದಷ್ಟು ತಿಂದ ಮೇಲೆ ಚಿರತೆ ಅಲ್ಲಿಂದ ಕಾಲ್ಕಿತ್ತಿದೆ. ಬೆಳಗ್ಗೆ ಪೌಲ್ಟ್ರಿ ಫಾರಂಗೆ ಬಂದು ನೋಡಿದ ರೈತ ಲೋಕೇಶ್ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕೊಳ್ತು ಬಿಟ್ಟಿದ್ದಾನೆ. ಇನ್ನೇನು ಒಂದು ವಾರಕ್ಕೆ ಕಟಾವಿಗೆ ತೆಗೆದುಕೊಂಡು ಹೋಗ್ಬೇಕಿತ್ತು ಆ ಕೋಳಿಗಳನ್ನ. ಜೀವ ಬಿಟ್ಟಿದ್ರಿಂದ 3-4 ಲಕ್ಷ ಕಣ್ಮುಂದೆಯೇ ನಷ್ಟಕ್ಕೊಳಗಾದ ರೈತ ಲೋಕೇಶ್ ಅರಣ್ಯ ಅಧಿಕಾರಿಗಳನ್ನ ಕರೆಸಿ ಹೆಜ್ಜೆ ಗುರುತು ಮಾರ್ಕ್ ಮಾಡಿಸಿದ್ರು. ಇದು ಚಿರತೆ ಹೆಜ್ಜೆ ಅನ್ನೋದನ್ನ ಅವರು ಖಾತ್ರಿಪಡಿಸಿದ್ದಾರೆ. ನಂತರ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ನಮ್ಮ ಫಾರಮ್ಗೆ ಚಿರತೆ ಅಟ್ಯಾಕ್ ಮಾಡಿದೆ. ಸುಮಾರು ನಾವು 5,000ರಿಂದ 6,000 ಕೋಳಿ ಸಾಕಣೆ ಮಾಡೋದು. ಸುಮಾರು 12 ಲಕ್ಷ ಅದಕ್ಕೆ ಬಂಡವಾಳ ಹಾಕಿದ್ದೀರಿ. ಈಗ ಚಿರತೆ ಅಟ್ಯಾಕ್ ಮಾಡಿ ಸುಮಾರು 1,000 ಕೋಳಿಯಷ್ಟು ನಷ್ಟ ಆಗಿದೆ. ಅಂದರೆ ತಿಂದಿದೆ, ಕಚ್ಚಿದೆ, ಎಲ್ಲ ಗಾಬರಿ ಬೇರೆ ಆಗಿದ್ದಾವೆ. ಅದರಿಂದ ನಮಗೆ ಒಂದು 3 ಲಕ್ಷದಷ್ಟು ನಷ್ಟ ಆಗಿದೆ. ಇನ್ನು ಆಕಸ್ಮಿಕ ಈ ಘಟನೆಯಿಂದ ನೊಂದ ರೈತ ಲೋಕೇಶ್ ಜೆಸಿಬಿ ತರಿಸಿ ಗುಂಡಿ ತೆಗೆಸಿ ಸತ್ತ ಕೋಳಿಗಳನ್ನು ಮುಚ್ಚಿ ಮಣ್ಣು ಮಾಡಿದ್ರು. ಇನ್ನು ಈ ಚಿರತೆ ಈ ಹಿಂದೆಯೂ ಬೆಟ್ಟದ ತಪ್ಪಲಿನಲ್ಲಿರುವ ಜಮೀನು ಪಕ್ಕ ಆಗಾಗ ಕಾಣಿಸಿಕೊಳ್ಳುತ್ತಿದ್ದು ಆ ಭಾಗದಲ್ಲಿ 2 ಹಸು ಕರುಗಳ ಮೇಲೆ ದಾಳಿ ಮಾಡಿ ಜೀವ ತೆಗೆದಿತ್ತು ಎನ್ನಲಾಗಿದ್ದು, ಅರಣ್ಯಾಧಿಕಾರಿಗಳು ಇದನ್ನ ಹಿಡಿದು ಈ ಭಾಗದ ಜನರಲ್ಲಿ ಮೂಡಿರುವ ಜೀವ ಭಯ ಹೋಗಲಾಡಿಸುವವರೇ ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಸ್ಥಾಪನೆ ಮಾಡಿರುವ ಅಂಗನವಾಡಿ ಕೇಂದ್ರಗಳು ದಶಕಗಳು ಕಳೆದರೂ ಸ್ವಂತ ಕಟ್ಟಡವಿಲ್ಲದೆ ಹಳೆಯ ಕಟ್ಟಡ ಸೌಲಭ್ಯಗಳಿಲ್ಲದ ಅಂಗನವಾಡಿ ಕೇಂದ್ರಗಳಲ್ಲೇ ಪುಟಾಣಿ ಮಕ್ಕಳು ಅಕ್ಷರ ಕಲಿಯಬೇಕಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಅಂಗನವಾಡಿ ಕಟ್ಟಡಗಳೇ ಇಲ್ಲ. ಈ ಕುರಿತು ಒಂದು ವರದಿ. ಕೋಲಾರ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಸೂರು ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಗ್ರಾಮ ನಗರ ಭಾಗದಲ್ಲಿನ 5 ವರ್ಷದೊಳಗಿನ ಮಕ್ಕಳು ಅಂಗನವಾಡಿಗೆ ನೋಂದಣಿಯಾಗುವುದರ ಮೇಲೂ ತೀವ್ರ ಪರಿಣಾಮ ಬೀರುತ್ತಿದೆ. ಗ್ರಾಮೀಣ, ಪಟ್ಟಣ, ನಗರ ಪ್ರದೇಶದಲ್ಲಿನ ಮಹಿಳೆಯರ ಸಬಲೀಕರಣ ಹಾಗೂ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ, ರಾಜ್ಯ ಸರ್ಕಾರಗಳು ಜಾರಿಗೆ ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಜಿಲ್ಲೆಯಲ್ಲಿ ಒಟ್ಟು 2,180 ಅಂಗನವಾಡಿ ಕೇಂದ್ರಗಳಿದ್ದು, ಆ ಪೈಕಿ 346 ನಗರ ಹಾಗೂ 1,834 ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸುಮಾರು 640 ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 357 ಕೇಂದ್ರಗಳು ಗ್ರಾಮ ಠಾಣೆ, ಶಾಲೆಯ ಕಟ್ಟಡ, ಸಮುದಾಯ ಭವನ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರಗಳಿಗೆ ನಿವೇಶನ ಕಲ್ಪಿಸಲು ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳ, ಗ್ರಾಮ ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ನಿವೇಶನ ಗುರುತಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನರೇಗಾ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಂಡು ಮಾದರಿ ಅಂಗನವಾಡಿ ಕೇಂದ್ರ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಇದು ಕುಂಠಿತಗೊಂಡಿದೆ. ಹಾನಿಯಾಗಿರುವ ಕೇಂದ್ರಗಳನ್ನು ದುರಸ್ತಿಪಡಿಸಲು ಅನುದಾನಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳ ಮೂಲಕ 5 ವರ್ಷದೊಳಗಿನ ಮಕ್ಕಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡುವ ಸೌಲಭ್ಯಗಳನ್ನು ಸಕಾಲಕ್ಕೆ ಕಲ್ಪಿಸಲಾಗುತ್ತಿಲ್ಲ. ಇದರಿಂದಾಗಿ ಸಾಕಷ್ಟು ಮಂದಿ ಸರ್ಕಾರಿ ಯೋಜನೆಗಳಿಂದ ವಂಚನೆಗೆ ಒಳಗಾಗ್ತಿದ್ದಾರೆ. ಸುಮಾರು ಕಟ್ಟಡಗಳನ್ನ ರಿಪೇರಿ ತಗೊಂಡಿದ್ದೆ ನಾವು ಒಳಗಡೆ. ಈ ಶೌಚಾಲಯ ಅಂಥವನ್ನೆಲ್ಲ ತಗೊಂಡು ಶಿಥಿಲಾಗಿರುವಂಥವನ್ನೆಲ್ಲ ಮಾಡ್ತಾ ಇದ್ರು. ಅಂದರೆ ತುಂಬ ಡ್ಯಾಮೇಜ್ ಅಂತಂದ್ರೆ ಅದನ್ನು ಬಿಟ್ಬಿಡ್ತಾರೆ. ಬಿಟ್ಟು ಅಂಗನವಾಡಿನೇ ಸಪ್ರೇಟ್, ಶಾಲೆಗಳಲ್ಲೂ ನಡೀತಾ ಇದ್ದಾವೆ. ಎಲ್ಲಿ ಖಾಲಿ ಅದನ್ನೆಲ್ಲ ತಗೊಂಡಿದ್ದೆ ನಾವು. ಶಾಲೆಗಳಲ್ಲೂ ನಡೀತಾವೆ. ಈ ಬೇಜಾರು ಎಲ್ಲ ಸಿಗ್ತವೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ, ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ
ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಈ ನ್ಯೂಸ್ ಟಿವಿ ತಂಡ. 2 ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ, ನೇರ ಪ್ರಸಾರ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ. ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ 1 ಪ್ರಾದೇಶಿಕ ವಾಹಿನಿ ಎ ನ್ಯೂಸ್ ಟಿವಿ. ವೀಕ್ಷಿಸಿ ಚಿಕ್ಕಬಳ್ಳಾಪುರ, ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, JEEಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ. CBSE ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದ ಕಿರಿದಾದ ಸದಾ ಜನದಟ್ಟಣೆಯಿಂದ ಕೂಡಿರುವ ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ರಸ್ತೆಗಳ ವಿಸ್ತರಣೆಗೆ ಕಾಲ ಕೂಡಿ ಬಂದಿದ್ದು, ನಗರಸಭೆ ವತಿಯಿಂದ 2 ಬಾರಿ ಕಟ್ಟಡ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಿದ್ದು, ಶೀಘ್ರದಲ್ಲೇ ರಸ್ತೆ ವಿಸ್ತರಣೆ ಕಾರ್ಯ ಆರಂಭಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದು, ಚುನಾವಣಾ ಪ್ರಕ್ರಿಯೆ ಮತ್ತು ನೀತಿ ಸಂಹಿತೆ ಜಾರಿಯಲ್ಲಿದ್ದರಿಂದ ತಡವಾಗಿದೆ. ಜೂನ್ ಅಂತ್ಯದ ವೇಳೆ ರಸ್ತೆ ವಿಸ್ತರಣೆ ಆರಂಭ ಆಗಲಿದ್ದು, ಶಾಸಕ ಪ್ರದೀಪ್ ಈಶ್ವರ್ ರಸ್ತೆ ವಿಸ್ತರಣೆ ವಿಷಯದಲ್ಲಿ ದೃಢ ನಿಲುವು ತಳೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಹಾಗೂ ಹಳೆಯದಾದ ವಾಣಿಜ್ಯ ರಸ್ತೆಗಳಾದ ಗಂಗಮ್ಮನಗುಡಿ ಮತ್ತು ಬಜಾರ್ ರಸ್ತೆ ಅತ್ಯಂತ ಕಿರಿದಾಗಿದೆ. ಈ ರಸ್ತೆಗಳಲ್ಲಿ ಓಡಾಡುವುದೇ ಬಲು ಕಷ್ಟ. ಗಂಗಮ್ಮಗುಡಿ ರಸ್ತೆಯಲ್ಲಿ ಬಹುತೇಕ ಚಿನ್ನದ ಅಂಗಡಿಗಳು ಹೆಚ್ಚಾಗಿದ್ರೆ, ಬಜಾರ್ ರಸ್ತೆಯಲ್ಲಿ ದಿನಸಿ ಬಟ್ಟೆಯಿಂದ ಹಿಡಿದು ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳಿವೆ. 50 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ರಸ್ತೆಗಳಲ್ಲಿ ಈಗಲೂ ಓಡಾಡುವುದು ಅನಿವಾರ್ಯವಾಗಿದ್ದು, ಸುಮಾರು 180ಕ್ಕೂ ಹೆಚ್ಚು ಕಟ್ಟಡ ಮಾಲೀಕರು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನಗಳು ಸಂಚರಿಸುವುದೇ ದುಸ್ತರ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಪ್ರಾರಂಭದಲ್ಲಿ ಮೊದಲ ಜಿಲ್ಲಾಧಿಕಾರಿಯಾಗಿ ಬಂದ ಸುಬೋಧ್ ಯಾದವ್ ರಸ್ತೆ ವಿಸ್ತರಣೆ ಮಾಡಲು ಯೋಜನೆ ರೂಪಿಸಿದ್ರು. ಕೆಲವರು ನ್ಯಾಯಾಲಯಗಳಿಗೆ ತೆರಳಿದ್ರಿಂದ ವಿಸ್ತರಣೆ ಕಾರ್ಯ ನೆನೆಗುದಿಗೆ ಬಿದ್ದಿದ್ದು, ಒತ್ತುವರಿ ತೆರವಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಪ್ರಕರಣ ಸಂಖ್ಯೆ 18250/2015ರಲ್ಲಿ ಆದೇಶ ಹೊರಬಿದ್ದು 8 ವರ್ಷಗಳೇ ಕಳೆದರೂ ರಸ್ತೆ ವಿಸ್ತರಣೆ ಮಾಡುವ ಬಗ್ಗೆ ಸ್ಪಷ್ಟ ನಿರ್ಧಾರವಾಗಲಿಲ್ಲ. ನೂತನ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಡಳಿತ ಸಾರ್ವಜನಿಕ ಹಿತ ದೃಷ್ಟಿಯಿಂದ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ವಿಸ್ತರಣೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಗರಸಭೆ ಆಡಳಿತ ಸುಮಾರು 180 ಕಟ್ಟಡ ಮಾಲೀಕರಿಗೆ 2ನೇ ಬಾರಿ ನೋಟಿಸ್ ಜಾರಿಗೊಳಿಸಿದ್ದು, ಕೆಲವರು ಸಮಜಾಯಿಷಿ ನೀಡಿದ್ದು, ಇನ್ನು ಕೆಲವರು ನೀಡಿಲ್ಲ. ನೋಟಿಸ್ನ ಅವಧಿ ಮೀರಿ ಹೋಗಿದ್ದು, ನಗರಸಭೆ ದಾಖಲೆಗಳ ಪ್ರಕಾರ ಚುನಾವಣೆ ಫಲಿತಾಂಶ ಹೊರಬಂದ ನಂತರ ರಸ್ತೆ ವಿಸ್ತರಣೆಗೆ ಜಿಲ್ಲಾಡಳಿತ ಮುಂದಾಗಲಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಅವರು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಪಾಲನೆ ಮಾಡಿ ರಸ್ತೆ ವಿಸ್ತರಣೆ ಮಾಡುವುದು ಅನಿವಾರ್ಯ ಎಂದು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದು, ರಸ್ತೆ ವಿಸ್ತರಣೆ ವಿಷಯದಲ್ಲಿ ದೃಢ ನಿಲುವು ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಸ್ತೆ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಎನ್ನಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.
ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದ ಬೆಂಗಳೂರು ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎನ್ಡಿಎ ಅಭ್ಯರ್ಥಿಗಳ ಪರ ಆಯಾ ಕಾರ್ಯಕರ್ತರು ಮುಖಂಡರು ಮತಗಟ್ಟೆ ಕೇಂದ್ರಗಳ 100 ಮೀಟರ್ ಅಂತರದಲ್ಲಿ ಅಭ್ಯರ್ಥಿಗಳ ಪರ ಮತಯಾಚಿಸುವುದರ ಮೂಲಕ ಮತ ಪ್ರಚಾರ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಪುರಸಭೆ ಕಾರ್ಯಾಲಯದ ಮತಗಟ್ಟೆ ಕೇಂದ್ರದ ಆವರಣದ ಪ್ರಚಾರ ಸ್ಥಳದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಮತದಾನದ ಅಂಕಿ ಅಂಶಗಳನ್ನು ಪಡೆದುಕೊಂಡರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಾಮೋಜಿ ಗೌಡ ಅವರ ಪರವಾಗಿ ಮತಯಾಚಿಸಿ ಮಾತನಾಡಿ, ಕಳೆದ ಬಾರಿ ಪದವೀಧರ ಚುನಾವಣೆಯಲ್ಲಿ 3,000 ಮತಗಳು ಅಮಾನ್ಯವಾಗಿದ್ದವು. ಈ ಬಾರಿ ಯಾವ ರೀತಿ ಮತದಾನ ಮಾಡಬೇಕು ಎಂಬುದರ ಅನುಭವದ ಆಧಾರದಲ್ಲಿ ಮತದಾರರಿಗೆ ಅರಿವಿದೆ. ಉತ್ತಮ ಸ್ಪಂದನೆ ಸಿಕ್ಕಿದೆ. ಈ ಬಾರಿ ಖಂಡಿತವಾಗಿ ರಾಮೋಜಿ ಗೌಡ ಅವರು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅನುಭವ ಆಗಿದೆ. ಹೋದ ಸಾರಿ ಗೆದ್ದಿದ್ರು 3,000 ಓಟು ಅವ್ರಿಗೆ ಹಾಕೋವಾಗ ಯಾವ ರೀತಿ ಓಟನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇನ್ವ್ಯಾಲಿಡ್ ಆಗುತ್ತೆ. ಅಂದರೆ 3,000 ಓಟ್ ಇನ್ವ್ಯಾಲಿಡ್. ಈ ಸಾರಿ ಖಂಡಿತವಾಗಿ ಗೆಲ್ತಾರೆ. ಎಲ್ಲ ಕಡೆ ಚೆನ್ನಾಗಾಗಿದೆ. ಎಲ್ಲ ಕಡೆ ಮಾಹಿತಿ ಕೂಡ ಬಂತು. ಅವರು ಅತಿ ಹೆಚ್ಚು ಬಹುಮತದಿಂದ ಈ ಸಾರಿ ಗೆಲ್ತಾರೆ. ಕುಂದಾಣ ಗ್ರಾಮ ಪಂಚಾಯಿತಿ ಮತಗಟ್ಟೆ ಕೇಂದ್ರದ ಬಳಿ ಎನ್ಡಿಎ ಕಾಂಗ್ರೆಸ್ ಮುಖಂಡರು ಬಿರುಸಿನ ಮತ ಪ್ರಚಾರವನ್ನ ನಡೆಸಿದ್ರು. ಮತಗಟ್ಟೆ ಪ್ರಚಾರ ಸ್ಥಳಕ್ಕೆ ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಪಿಳ್ಳಮುನಿ ಶಾಮಪ್ಪ ಹಾಗೂ ನಿಸರ್ಗ ನಾರಾಯಣ ಸ್ವಾಮಿ ಭೇಟಿ ನೀಡಿ ಮತದಾನದ ಅಂಕಿ ಅಂಶಗಳನ್ನು ಪಡೆದುಕೊಂಡರು. ಬಿಜೆಪಿ ಅಭ್ಯರ್ಥಿ ಆದೇವೇಗೌಡ ಪರವಾಗಿ ಮತಯಾಚಿಸಿ ಮುಖಂಡರು ಕಾರ್ಯಕರ್ತರಿಗೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಸಾರ್ವಜನಿಕರೊಟ್ಟಿಗೆ ಕುಂದಾಣ ರಸ್ತೆಯಲ್ಲಿಯೇ ನಿಂತು ಮಧ್ಯಾಹ್ನದ ಊಟವನ್ನ ಸವಿಯುವುದರ ಮೂಲಕ ಗಮನ ಸೆಳೆದರು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್, ಕಾಂಗ್ರೆಸ್ ಮುಖಂಡರಾದ ಎಸ್ಸಿ ಚಂದ್ರಪ್ಪ, ಆಲೂರು ಡಿಆರ್ ಮುನೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯ ಸರ್ಕಾರದ ಚಿಹ್ನೆ ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಹೊತ್ತಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವರಾದ ನಂತರವೂ ರಾಜ್ಯ ಸರ್ಕಾರದ ಲಾಂಛನವಿರುವ ಲೆಟರ್ ಹೆಡ್ನಲ್ಲಿ ಪತ್ರ ವ್ಯವಹಾರ ಮಾಡುವ ಮೂಲಕ ಸರ್ಕಾರದ ನಿಯಮಾವಳಿ ಮತ್ತು ಕಾನೂನನ್ನು ಗಾಳಿಗೆ ತೂರಿದ್ದು ಅಧಿಕಾರಿಗಳ ಮೇಲೆ ಒತ್ತಡ ಹೇರಲು ತಂತ್ರ ರೂಪಿಸಿದ್ದು, ಇದು ಸರ್ಕಾರದ ಎಂಬ್ಲಮ್ ಆಕ್ಟ್ 1950 ಅಂಡ್ 205 ಪ್ರಕಾರ ಅಪರಾಧವಾಗಿದೆ. ಮಾಜಿ ಸಚಿವರಾದ ನಂತರ ಸಾಧಾರಣ ಪತ್ರದಲ್ಲಿ ಪತ್ರ ಬರೆಯುವುದು ಬಿಟ್ಟು ಸರ್ಕಾರದ ಚಿಹ್ನೆ ಇರುವ ಚಿತ್ರದಲ್ಲಿ ಪತ್ರ ಬರೆಯುವ ಮೂಲಕ ಸ್ಪಷ್ಟವಾಗಿ ಕಾನೂನು ಉಲ್ಲಂಘಿಸಿದ್ದು, ಇವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಕಂದಾಯ ಇಲಾಖೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಏಪ್ರಿಲ್ 20ರಂದು ಮುಖ್ಯ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರ ಬರೆದಿದ್ದರು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಎಫ್ಐಆರ್ ದಾಖಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಎಂಎಲ್ಸಿ ಆಯ್ಕೆಗೆ ಸೋಮವಾರ ಮತದಾನ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಲ್ಲಿ 10 ಬೂತ್ಗಳಲ್ಲಿ ನಡೆದ ಮತದಾನದಲ್ಲಿ 94.73% ಮತದಾನವಾಗಿದೆ. ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡ ಶಿಕ್ಷಕರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರ ಆಯಾ ಪಕ್ಷದ ಮುಖಂಡರು ಮತಗಟ್ಟೆ ಬಳಿ ಮತಯಾಚನೆಯಲ್ಲಿ ತೊಡಗಿದ್ರು. ಹೌದು, ಶಿಕ್ಷಕರ ಕ್ಷೇತ್ರದ ಮೇಲ್ಮನೆ ಸದಸ್ಯರ ಆಯ್ಕೆ ಚುನಾವಣೆ ಇಂದು ನಡೆಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು 3,760 ಶಿಕ್ಷಕರು ಪಡೆದುಕೊಂಡು ಆ ಪೈಕಿ 3,562 ಶಿಕ್ಷಕರು ತಮ್ಮ ಹಕ್ಕು ಚಲಾಯಿಸುವ ಮೂಲಕ 94.73% ಮತದಾನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು 8 ತಾಲೂಕುಗಳ ಪೈಕಿ 10 ಮತಗಟ್ಟೆಗಳಲ್ಲಿ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮತ್ತು ಚಿಂತಾಮಣಿ ತಾಲೂಕುಗಳಲ್ಲಿ ತಲಾ 2 ಮತಗಟ್ಟೆ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ನೂತನವಾಗಿ ರಚನೆಗೊಂಡಿರುವ ಚೇಳೂರು ಮತ್ತು ಮಂಚೇನಹಳ್ಳಿಯ ತಾಲೂಕು ಕಚೇರಿಗಳಲ್ಲೂ ಮತಗಟ್ಟೆ ಕೇಂದ್ರದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದ್ದ 2 ಮತಗಟ್ಟೆಗಳ ಸಮೀಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರ ಆಯಾ ಪಕ್ಷದ ಮುಖಂಡರು ನಿಂತು ಮತ ಚಲಾಯಿಸಲು ಬರುವ ಶಿಕ್ಷಕರ ಮನವೊಲಿಸುವ ಪ್ರಯತ್ನ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಡಾಕ್ಟರ್ ಕೆ ಸುಧಾಕರ್, ತಂದೆ ಕೇಶವರೆಡ್ಡಿ, ಮುಖಂಡ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ತಮ್ಮ ಇತರೆ ಮುಖಂಡರೊಂದಿಗೆ ವೈಎ ನಾರಾಯಣಸ್ವಾಮಿ ಪರ ಮತ ಯಾಚಿಸಿದರು. ವೈಎ ನಾರಾಯಣಸ್ವಾಮಿ ಅವರು 4ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಮೊದಲನೇದಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರು. 4 ಜಿಲ್ಲೆಯಲ್ಲಿ ಅವರು ಶಿಕ್ಷಕರ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಿದ್ದಾರೆ. ಅವರು ಸ್ವತಂತ್ರವಾಗಿ ಗೆದ್ದು ಆಮೇಲೆ BJP ಸೇರಿದ ಮೇಲೆ ಇದು 4ನೇ ಬಾರಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಯಾರೇ ಇವ್ರಿಗೂ ಸ್ಪರ್ಧೆ ಇದ್ದರೂ ಸಹ ವೈಎ ನಾರಾಯಣಸ್ವಾಮಿ ಅವರು ಈ ಸಾರಿ 100% ಗೆಲ್ಲೋದಂತ ಗ್ಯಾರಂಟಿ, ಅಧಿಕ ಮತದಿಂದ ಗೆಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಮಾಜಿ ಶಾಸಕರು ಕೆಪಿ ಬಚ್ಚೇಗೌಡರು, ಎಸ್ಎಂ ಮುನಿಯಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಯಲುವಳ್ಳಿ ರಮೇಶ್, ಕೆ ಮುನೇಗೌಡ, ಅಣ್ಣೆಮ್ಮ, ಸರಸ್ವತಮ್ಮ ಇತರರು ಮತ ಯಾಚಿಸಿದರು. ಶ್ರೀನಿವಾಸ್ ಅವರು ಭಾಳ ಕ್ರಿಯಾಶೀಲರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ಈ ಸಾರಿ ಶ್ರೀನಿವಾಸ್ ಅವರ ಕೈ ಹಿಡಿದ್ದಾರೆ. ಜೊತೆಗೆ ಸಾಂಕೇತಿಕವಾಗಿ ಬಿ ಫಾರಂ ಕೊಟ್ಟು ಪಕ್ಷ ಅಂತ ಹೇಳ್ತೀವಿ. ಇದು ಯಾವುದೇ ಚುನಾವಣೆಗೆ ಸಿಂಬಲ್ ಇದೆ. ಅದರಿಂದ ಅವ್ರ ಫೋಟೋ ಇರ್ತದೆ, ಅವ್ರ ಸಿಂಬಲ್ ಇರೋದು. ಪ್ರಜ್ಞಾವಂತ ಮತದಾರರು ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾರೆ. ಅದರಲ್ಲೂ ವಿಶೇಷವಾಗಿ 14,000 ಮತದಾರರಿದ್ದಾರೆ, ಮಹಿಳಾ ಮತದಾರರು. ಮಹಿಳೆಯರುಗಳು ಕಾಂಗ್ರೆಸ್ ಕಡೆಗೆ ಅಂತಕ್ಕಂಥ ನೋಡಿದ್ವಿ. ಇವತ್ತು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾತ್ರಿ ಬಿದ್ದ ಜೋರು ಮಳೆಗಾಳಿ ಹಲವಾರು ಅವಾಂತರಗಳನ್ನು ಸೃಷ್ಟಿಸಿದೆ. ರಾಜಕಾಲುವೆಗಳ ಒತ್ತುವರಿಯಿಂದ ಹೊಲ, ಮನೆ, ತೋಟಗಳತ್ತ ನೀರು ನುಗ್ಗುತ್ತಿವೆ. ಬಿರುಗಾಳಿಗೆ ಮರಗಳು ಧರೆಗುರುಳುತ್ತಿವೆ. ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿಗಳು ಉರುಳಿ ಬೀಳ್ತಿವೆ. ರಾತ್ರಿ ಬಿದ್ದ ಮಳೆ ನೀರು ಅರಣ್ಯ ಇಲಾಖೆಗೆ, ನರ್ಸರಿಗೆ ನುಗ್ಗಿ ನೂರಾರು ಗಿಡಗಳು ನೀರು ಪಾಲಾಗಿವೆ. ಹೌದು, ಮನುಷ್ಯನ ಆಸೆಗೆ ಇತಿ ಮಿತಿ ಅನ್ನೋದು ಇರಬೇಕು. ಹೆಣ್ಣು ಹೊನ್ನು ಮಣ್ಣಿನ ಮೇಲಿನ ವ್ಯಾಮೋಹ ಮಿತಿ ಮೀರಿದಾಗ ಆಗಬಾರದೆಲ್ಲ ಆಗುತ್ತೆ ಅನ್ನೋದನ್ನ ಈಗಲೇ ಕಣ್ಣಾರೆ ನೋಡುವಂತಾಗಿದೆ. ಲೇಔಟ್ ಮಾಡಿಕೊಂಡು ನಿವೇಶನ ಮಾರಾಟ ಮಾಡಿಕೊಂಡು ಕೋಟ್ಯಾಂತರ ಹಣ ಲೂಟಿ ಮಾಡುವ ಭೂಗಳ್ಳರ ಅಟ್ಟಹಾಸಕ್ಕೆ ಬಲಿಯಾಗಿ ಮಳೆ ನೀರು, ಕಾಲುವೆಗಳು ಮುಚ್ಚಿ ಹೋಗ್ತಿವೆ. ಅದರ ಪರಿಣಾಮ ಮಳೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಅಂಥದ್ದೊಂದು ಘಟನೆ ರಾತ್ರಿ ನಡೆದಿದೆ. ನಂದಿ ಬೆಟ್ಟದ ಸುತ್ತಮುತ್ತ ಆವರಿಸಿಕೊಂಡಿರುವ ರಿಯಲ್ ಎಸ್ಟೇಟ್ ಕುಳಗಳು, ಕಾಲುವೆಗಳು ಮುಚ್ಚಿ ಕಾಂಪೌಂಡ್ ನಿರ್ಮಿಸಿಕೊಂಡಿರುವ ಪರಿಣಾಮ ಬಿದ್ದ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಆಗದೆ ರಸ್ತೆಗಳಲ್ಲಿ ನುಗ್ಗಿ ಸುಲ್ತಾನ್ಪೇಟೆ ಬಳಿ ಇರುವ ಸರ್ಕಾರಿ ಅರಣ್ಯ ಇಲಾಖೆ ನರ್ಸರಿಗೆ ನುಗ್ಗಿದ ಪರಿಣಾಮ ವಿವಿಧ ಬಗೆಯ ಗಿಡಗಳು ನೀರು ಪಾಲಾಗಿವೆ. ರಸ್ತೆಗೆ ಅಡ್ಡಗಟ್ಟಿ ಬಿದ್ದಿದ್ದ ಕಸಕಡ್ಡಿ, ಮಣ್ಣನ್ನ ನಂದಿಗಿರಿ ಪೊಲೀಸರು, ನಾಗರಿಕರು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಈ ಕಾರಣ ಏನಂದರೆ ಮೋರಿ ಮುಚ್ಚಾಕ್ಬಿಟ್ಟಿದ್ದಾರೆ ರಾಜಕಾಲುವ. ಆ ನೀರೆಲ್ಲ ನಮ್ಮ ನರ್ಸರಿ ನುಗ್ಗಿಬಿಟ್ಟು ಸುಮಾರು ಗಿಡಗಳು, ಒಂದು 3,000 ಗಿಡಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿವೆ. ಕನಿಷ್ಠ ಅಂದರೆ ಒಂದು 2 ಲಕ್ಷ ರೂಪಾಯಿ ನಷ್ಟ ಮಾಡಿಸಿದ್ದಾರೆ ಅವರು. ನಮಗೆ ಯಾವಾಗ ಹೇಳಿದ್ರು ನಾವು ತೆಗೆಯಲ್ಲ ನಿಂದಲ್ಲ ಇದೇ ಮಾತಾಡ್ಕೊಂಡು ಬಂದಿದ್ದಾರೆ. ಯಾರು ಮಂಜು ಅಂತ, ಅವ್ರಿಗೆ ಯಾರು ಹೇಳಿದ್ರು ತೆಗಿತಾ ಇಲ್ಲ ಅವರು. ನಮಗೆ ಈ ಥರ ನೀರು ಬಿದ್ದುಬಿಟ್ಟು ಅಲ್ಲಿ ಮೋರಿಯ ಬಂದಾಗಿದೆ. ಈ ನೀರು ಹೋಗಿ ಜಾಗ ಇಲ್ಲ. ಅದಕ್ಕೋಸ್ಕರ ನಮ್ಮ ನರ್ಸರಿನಾಗ ನುಗ್ಗಿಬಿಟ್ಟು ಅಧ್ವಾನ ಆಗಿರುತ್ತೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸೋಮವಾರ ನಡೆದ ಮತದಾನದಲ್ಲಿ ಶಿಕ್ಷಕರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 95.82% ಮತದಾನವಾಗಿದ್ದು, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಆಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕೋಲಾರ ಜಿಲ್ಲೆಯ ಎಲ್ಲ 6 ತಾಲೂಕು ಕೇಂದ್ರಗಳಲ್ಲಿ ನಡೆದ ಮತದಾನ ಶಾಂತಿಯುತವಾಗಿದ್ದು, ಒಟ್ಟು ನೋಂದಾಯಿಸಿದ್ದ 4,360 ಮತಗಳ ಪೈಕಿ 2,297 ಮತಗಳು ಚಲಾವಣೆಯಾಗಿ 95.82% ಮತದಾನ ಆಯಿತು. 2,063 ಮಹಿಳಾ ಮತದಾರರು, 2,297 ಪುರುಷ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಮಾಲೂರಿನಲ್ಲಿ 693 ಮತದಾರರ ಪೈಕಿ 669 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ.
ಚಲಾಯಿಸಿದ್ದು ಅತಿ ಹೆಚ್ಚು ಅಂದರೆ 98.29% ಮತದಾನವಾಗಿದೆ. ಉಳಿದಂತೆ ಶ್ರೀನಿವಾಸಪುರದಲ್ಲಿ ಒಟ್ಟು 731 ಮತದಾರರ ಪೈಕಿ 705 ಮಂದಿ ಹಕ್ಕು ಚಲಾಯಿಸಿದ್ದು 96.44% ಮತದಾನವಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಒಟ್ಟು 631 ಮತದಾರರ ಪೈಕಿ 615 ಮಂದಿ ಮತದಾನ ಮಾಡಿದ್ದು 97.46% ಮತದಾನವಾಗಿದೆ. ಜಿಲ್ಲಾ ಕೇಂದ್ರವಾದ ಕೋಲಾರದ 2 ಮತಗಟ್ಟೆಗಳಲ್ಲಿ ಒಟ್ಟು 1733 ಮತದಾರರ ಪೈಕಿ 1430 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದು 93.16% ಮತದಾನವಾಗಿದೆ. ಉಳಿದಂತೆ ಬಂಗಾರಪೇಟೆ ತಾಲೂಕಿನಲ್ಲಿ ಒಟ್ಟು 435 ಮತದಾರರ ಪೈಕಿ 423 ಮಂದಿ ಹಕ್ಕು ಚಲಾಯಿಸಿದ್ದು 97.24% ಮತದಾನವಾಗಿದೆ. ಕೆಜಿಎಫ್ ತಾಲೂಕಿನಲ್ಲಿ ಒಟ್ಟು 693 ಮತದಾರರಿದ್ದು 669 ಮಂದಿ ಹಕ್ಕು ಚಲಾಯಿಸಿದ್ದರಿಂದ 96.54% ಮತದಾನ ಆಗಿದೆ. ಕೋಲಾರ ಜಿಲ್ಲಾದ್ಯಂತ ಎಲ್ಲಾ ತಾಲೂಕು ಕಚೇರಿಗಳಲ್ಲೇ ಮತದಾನ ನಡೆದಿದ್ದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಅಳವಡಿಸಿದ್ದ 2 ಮತಗಟ್ಟೆಗಳಲ್ಲಿ ಬೆಳಗ್ಗೆ 8 ಗಂಟೆಗೆ ಮತದಾನ ಆರಂಭಗೊಂಡಿದ್ದು ಆರಂಭದಲ್ಲಿ ನಿರುತ್ಸಾಹ ಕಂಡುಬಂತು. 11 ಗಂಟೆಯಾಗ್ತಿದ್ದಂತೆ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಯತ್ತ ಧಾವಿಸಿದ್ದರಿಂದ ಮತಗಟ್ಟೆಗಳ ಮುಂದೆ ಉದ್ದುದ್ದ ಸಾಲುಗಳು ಕಂಡುಬಂದಿದ್ದು ಮಧ್ಯಾಹ್ನ 2 ಗಂಟೆ ವೇಳೆಗೆ 68.64% ಮತದಾನ ಆಗಿತ್ತು. ಸತೀಶ್ ನ್ಯೂಸ್ ಟಿವಿ ಕೋಲಾರ. ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಂಡಲ ಪೂಜೆ ಮತ್ತು 5ನೇ ವಾರ್ಷಿಕೋತ್ಸವ ಅಖಂಡ ರಾಮ ಭಜನೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದಲ್ಲಿನ ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್ ಟ್ರಸ್ಟ್ನಿಂದ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಂಡಲ ಪೂಜಾ ಮತ್ತು 5ನೇ ವಾರ್ಷಿಕೋತ್ಸವ ಹಾಗೂ ಅಖಂಡ ರಾಮ ಭಜನೆಯ ಅಂಗವಾಗಿ ಸ್ವಾಮಿಯವರಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಸ್ವಾಮಿಯವರಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ಈ ದೇವತಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಬೀದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ. ಕಳೆದ 2 ದಿನಗಳಿಂದ ಮತ್ತೆ ಜೋರು ಮಳೆ ಪ್ರಾರಂಭವಾಗಿದೆ. ರಾತ್ರಿ ಬಿದ್ದ ಭಾರೀ ಬಿರುಗಾಳಿ ಮಳೆಗೆ ರೈತರ ಕೋಳಿ ಫಾರಂ ಮೇಲೆ 60 ಕೆವಿ ಲೈನ್ ಕಟ್ ಆಗಿ ಬಿದ್ದಿದೆ. ಆ ವೇಳೆ ಪವರ್ ತೆಗೆದಿದ್ದ ಕಾರಣ ಯಾರಿಗೂ ಪ್ರಾಣ ಅಪಾಯವಾಗಿಲ್ಲ. ಸ್ಥಳಕ್ಕೆ ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಬಿದ್ದ ಬಿರುಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪಂಚಾಯಿತಿ ಕದಿರಿ ದೇವರಪಲ್ಲಿ ರೈತ ನಾರಾಯಣಸ್ವಾಮಿ ಎನ್ನುವರ ಕೋಳಿ ಫಾರಂ ಮೇಲೆ 60 ಕೆವಿ ವಿದ್ಯುತ್ ಲೈನ್ ಕಟ್ ಆಗಿ ಬಿದ್ದಿದೆ. ಸಮಯಕ್ಕೆ ಪವರ್ ಕಟ್ ಆಗಿದ್ದರಿಂದ ದೇವರ ದಯೆ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಪೆರೇಸಂದ್ರದಿಂದ ಸೋಮೇನಹಳ್ಳಿಗೆ ಹಾದು ಹೋಗಿರುವ ಹೈ ಟೆನ್ಷನ್ ಲೈನ್ ಇದಾಗಿದ್ದು ಸ್ಥಳಕ್ಕೆ ಕೆಪಿಟಿಸಿಎಲ್ ಮೇಜರ್ ವರ್ಕ್ ಇಲಾಖೆ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದು ಕೂಡಲೇ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ. ರೈತ ನಾರಾಯಣಸ್ವಾಮಿ ಸ್ಥಳದಲ್ಲಿದ್ದು ತಮ್ಮ ಪೌಲ್ಟ್ರಿ ಫಾರಂ ಮೇಲೆ ಹಾದು ಹೋಗಿದ್ದ ಲೈನ್ ತುಂಡಾಗಿ ಬಿದ್ದಿದ್ದು ಲೈನ್ನಲ್ಲಿ ವಿದ್ಯುತ್ ಇರಲಿಲ್ಲ. ಅದು ಅಲ್ಲದೆ ರಾತ್ರಿ ವೇಳೆ ಘಟನೆ ನಡೆದಿದೆ. ಇಲ್ಲ ಅಂದ್ರೆ ಪೌಲ್ಟ್ರಿ ಫಾರಂನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಅವರ ಕುಟುಂಬಕ್ಕೂ ಅಪಾಯವಾಗುತ್ತಿತ್ತು. ದೇವರು ದೊಡ್ಡವನು ಎಂದು ನಿಟ್ಟುಸಿರು ಬಿಟ್ಟಿದ್ದು ಆದಷ್ಟು ಬೇಗ ತುಂಡಾಗಿ ಬಿದ್ದಿರುವ ಲೈನ್ ಕ್ಲಿಯರ್ ಮಾಡಿಸಿಕೊಡುವಂತೆ ಮನವಿ ಮಾಡಿದ್ದಾರೆ.
ಅಣ್ಣ ನಾರಾಯಣ ಸ್ವಾಮಿ ಅಂತ ಕದ್ರದಾವರಹಳ್ಳಿ ನಮ್ಮದು. ಈ ರಾತ್ರಿ ವಿಪರೀತ ಮಳೆ ಗಾಳಿ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಪೌಲ್ಟ್ರಿ ಫಾರಮ್ ಮೇಲೆ ಒಂದು ದೊಡ್ಡ ಲೈನ್ ಹೋಗಿದೆ. ಆ ಲೈನು ವಿಪರೀತ ಗಾಳಿಗೆ ಏನಾಯಿತು, ಫೋರ್ಸಾಗಿ ಬಂದು ಗಾಳಿ ಹೊಡಿತು. ಒಂದು ವೈರು ಸ್ವಲ್ಪ ಲೂಸ್ ಇತ್ತು. ನಾವು ಸುಮಾರು ಒಂದು ತಿಂಗಳಿಂದ 2-3 ಸಲ ಅವ್ರು ರಿಪೋರ್ಟ್ ಮಾಡಿದ್ವು, ಏನಪ್ಪ ಒಂದು ವೈರ್ ಭಾರಿ ಜಗ್ಗಿದೆ, ಅದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಇದಾಗ್ತಂತ. ಅವ್ರ ಗಮನಕ್ಕೆ ತಗೊಳ್ಳಿಲ್ಲ. ಯಾವಾಗ ಫೋರ್ಸ್ ಗಾಳಿ ಎಲ್ಲ ಇದಾಯಿತು, ಒಂದಕ್ಕೊಂದು ಅರ್ಥ ಆಗಿಬಿಟ್ಟು ಒಂದು ಮರಕ್ಕೆ ಕೊಡ್ದು ವೈರೇ ಕಟ್ಟಾಗಿ ಬಿದ್ದೋಯ್ತು. ಭಯಂಕರ ಬೆಂಕಿ ಎಲ್ಲ ಬಂದುಬಿಡ್ತು. ನಮ್ಮದು 30,000 ಕೋಳಿ ಇದೆ, ಲೇಬರ್ ಇದ್ದಾರೆ ಇಲ್ಲಿ. ಇಷ್ಟೆಲ್ಲ ಇದ್ರೂ ಒಂದು ಡಿಪಾರ್ಟ್ಮೆಂಟ್ ಅವ್ರು ಬಂದು ನಾವು ಒಂದು 15-20 ದಿವಸದಿಂದ ರಿಪೋರ್ಟ್ ಕೊಟ್ಟರು ಬಂದು ಅದು ಕೆಲಸ ನೋಡಲಿಲ್ಲ. ಅವರು ಬಂದು ಕೆಲಸನೂ ಮಾಡಿಕೊಡ್ಲಿಲ್ಲ. ಅಷ್ಟು ತೊಂದರೆ ಮಾಡ್ತಾವ್ರೆ. ಅದಕ್ಕೆ ಇವಾಗ ಈ ಲೈನ್ ಕಟ್ಟಾಗಿದ್ದಾರೆ. ಇದಕ್ಕೆ ನಾವು ಲೈನ್ ಮಾಡೋದು ಬೇಡ, ನೀವು ಇಲ್ಲಿ ಫಸ್ಟಿಂದ ಹೇಳ್ತಾನೆ ಇದ್ವು ಪೌಲ್ಟ್ರಿ ಮೇಲೆ ಬೇಡ, ನಮ್ಗೆ ತೊಂದರೆ ಆಗುತ್ತೆ ಅಂತ. ಇಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದವ್ರು ಇಷ್ಟು ತೊಂದರೆ ಮಾಡಿದ್ಮೇಲೆ ಲೈನ್ ಮಾಡೋಕ್ಕೆ ಬಿಡೋದಿಲ್ಲ, ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ಬರಬೇಕು ಅಂತ ನಾನು ಕೆಲಸ ನಿಲ್ಲಿಸಿದ್ದೀನಿ. ಈಗ ಕ್ಯಾಮರಾಮ್ಯಾನ್ ಅಮರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಗುಡಿಬಂಡೆಯಲ್ಲಿ ಶಾಂತಿಯುತವಾಗಿ ನೆರವೇರಿದೆ. ತಾಲೂಕಿನಲ್ಲಿ ಒಟ್ಟು 110 ಮತಗಳಿದ್ದು 108 ಮತಗಳು ಚಲಾವಣೆಯಾಗಿದೆ. ತಮ್ಮ ಅಭ್ಯರ್ಥಿಗೆ ಮತ ಚಲಾಯಿಸುವಂತೆ ರಾಜಕೀಯ ಪಕ್ಷಗಳು ಹಾಗೂ ಅಭ್ಯರ್ಥಿಗಳ ಬೆಂಬಲಿತರು ಮತದಾರರಲ್ಲಿ ಮತಯಾಚನೆ ಮಾಡುವುದು ಸಾಮಾನ್ಯವಾಗಿತ್ತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಬೆಳಗ್ಗೆ 8 ಗಂಟೆಯಿಂದಲೇ ಚುನಾವಣೆ ಆರಂಭವಾಗಿತ್ತು. ಆರಂಭದಿಂದ ನೀರಸವಾಗಿ ಮತದಾನ ನಡೆಯಿತು. ಮತದಾರರನ್ನು ತಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕುವಂತೆ ಮುಖಂಡರು ಮನವಿ ಮಾಡಿಕೊಳ್ಳುತ್ತಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗುಡಿಬಂಡೆ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡಿದ್ರು. ಇನ್ನು ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ಚುನಾವಣೆಯ ಸಂಬಂಧ ಬೂತ್ ಇಡಲಾಗಿತ್ತು. ಇದರಿಂದ ಸಾರ್ವಜನಿಕರ ಕೆಲಸಗಳಿಗೆ ಸಮಸ್ಯೆಯಾಗಿದೆ. ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭ ಆಗುತ್ತಿವೆ. ಶಾಲೆಗಳಿಗೆ ದಾಖಲಾಗಲು ಮಕ್ಕಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗಿರುತ್ತದೆ. ಚುನಾವಣೆಯ ನಿಮಿತ್ತ ತಾಲೂಕು ಕಚೇರಿಯ ಗೇಟ್ ಬಂದ್ ಮಾಡಿ ಸಾರ್ವಜನಿಕರಿಗೆ ನಿಷೇಧ ಮಾಡಲಾಗಿತ್ತು. ಇದರಿಂದ ತಾಲೂಕು ಕಚೇರಿಗೆ ಕೆಲಸ ಕಾರ್ಯಗಳಿಗೆ ಬಂದಂತಹ ಜನಸಾಮಾನ್ಯರಿಗೆ ತುಂಬಾನೇ ಸಮಸ್ಯೆಯಾಗಿದೆ. ಜನರಿಗೆ ಅಡ್ಡಿಪಡಿಸುವ ಈ ಅಧಿಕಾರಿಗಳ ಕಾರ್ಯಕ್ಕೆ ನಮ್ಮ ವಿರೋಧ ಇದೆ. ಇಂತಹ ಚುನಾವಣೆಗಳನ್ನು ಶಾಲೆಗಳಲ್ಲಿ ನಡೆಸಬೇಕು. ತಾಲೂಕು ಕಚೇರಿಯಲ್ಲಿ ನಡೆಸಿದ ಹಿನ್ನೆಲೆ ನಮಗೆ ಸಮಸ್ಯೆ ಆಗ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ GV ಗಂಗಪ್ಪ ಆರೋಪಿಸಿದರು. ಈ ತಾಲೂಕು ಕಚೇರಿಯಲ್ಲಿ ಬೂತನ್ನು ಇಟ್ಟಿದ್ದಾರೆ. ತಾಲೂಕು ಕಚೇರಿಯನ್ನು ಸಂಪೂರ್ಣ ಬಂದ್ ಮಾಡಿ ಸಾರ್ವಜನಿಕರಿಗೆ ನಿರ್ಬಂಧ ಹಾಕಿದ್ದಾರೆ. ನಾವು ತಹಶೀಲ್ದಾರ್ ಅವರಿಗೆ ಮೆಸೇಜ್ ಮಾಡಿದ್ವಿ, ಇವತ್ತು ತಾಲೂಕು ಆಫೀಸ್ ರಜಾ ಇದೆಯಾ ಅಥವಾ ಇಲ್ವಾ? ವಿಲೇಜ್ ಅಕೌಂಟ್ ಕೇಳಿದಾಗ ತಾಲೂಕು ಆಫೀಸ್ ಇದೆ ಅಂತ ಹೇಳ್ತಾರೆ. ಸಾರ್ವಜನಿಕ ಯಾಕೆ ಬಿಟ್ಟಿಲ್ಲ ಅಂದರೆ ಬೂತ್ ಇದೆ ಅಂತಾರೆ. ಹಾಗಾದರೆ ಬೂತು ಬೇರೆ ಕಡೆ ಇಡೋಕ್ಕೆ ಅವಕಾಶ ಇರಲಿಲ್ವ ಅಂತ ನಮ್ಮದು ವಾದ ಅಷ್ಟೇ. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSC, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ಕೋಲಾರ ನಗರದ ಗೌರಿಪೇಟೆಯಲ್ಲಿನ ಚಪ್ಪಲಿ ಗೋಡೌನ್ಗೆ ಭಾನುವಾರ ರಾತ್ರಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಲಕ್ಷಾಂತರ ರು ಬೆಲೆ ಬಾಳುವ ವಸ್ತುಗಳು ಭಸ್ಮವಾಗಿವೆ. ಜಾಕೀರ್ ಎಂಬುವರ ಚಪ್ಪಲಿ ಗೋಡನ್ನಲ್ಲಿ ಸುಮಾರು 10:30ರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದು ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ಗೋಡನ್ನಲ್ಲಿ ಚಪ್ಪಲಿ, ಹಳೆ ಪೀಠೋಪಕರಣಗಳನ್ನು ದಾಸ್ತಾನು ಮಾಡಿ ಇಟ್ಟಿದ್ರು. ಭಾನುವಾರ ಸಂಜೆ ಮಳೆ ಸುರಿದ ಕಾರಣ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರಬಹುದೆಂದು ಮಾಲೀಕ ಜಾಕೀರ್ ತಿಳಿಸಿದ್ದಾರೆ. ಕೋಲಾರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ದೂರು ದಾಖಲಿಸಿಕೊಂಡಿದ್ದಾರೆ. ಜನಸೇವೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರದಲ್ಲಿ ಜನಪರ ಕೆಲಸ ಮಾಡುವಾಗ ನನ್ನ ನೇರ ನುಡಿ ಬಹಳಷ್ಟು ಜನಕ್ಕೆ ಬೇಸರ ತಂದು ನಿಷ್ಠುರವಾದಿ ಎನಿಸಿದೆ. ಆದರೆ ಸುಳ್ಳು ಭರವಸೆ ನೀಡಿ ಜನಕ್ಕೆ ಮಂಕು ಬೂದಿ ಎರಚುವ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಒತ್ತು ನೀಡಿ ಜನ ಮೆಚ್ಚುಗೆಗೆ ಪಾತ್ರವಾಗಿರುವ ನೆಮ್ಮದಿ ನನಗೆ ಎಂದು ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ಹಾಲಿ ಸಂಸದ ಜಿಎಸ್ ಬಸವರಾಜು ತಮ್ಮ ಅಧಿಕಾರಾವಧಿಯ ಕೊನೆಯ ದಿನದಂದು ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಕುಂದರನಹಳ್ಳಿ ಗ್ರಾಮದಲ್ಲಿ ನಡೆದ ಕುಂದರನಹಳ್ಳಿ ಘೋಷಣೆ ಎಂಬ ಅಭಿವೃದ್ಧಿ ನಿರ್ಣಯ ಕೈಗೊಳ್ಳುವ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಹಾಲಿ ಸಂಸದ ಜಿಎನ್ ಬಸವರಾಜು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ವಿಚಾರ ಹೊರತುಪಡಿಸಿ ಅಭಿವೃದ್ಧಿ ವಿಚಾರ ಮಾತ್ರ ಚರ್ಚೆ ಮಾಡ್ತೇನೆ, ಪಕ್ಷಾತೀತ ನಿಲುವು ಮಾತ್ರ ನಮ್ಮದಾಗಿರುತ್ತದೆ ಎಂದು ಪ್ರತಿಜ್ಞೆ ಮಾಡಿದ್ರು. ಸುಮಾರು 3.5 ಲಕ್ಷ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಬೆಟ್ಟಿಂಗ್ ದಂಧೆ ಜೋರು, ಕಾಂಗ್ರೆಸ್ ಬಿಜೆಪಿಯ ಪ್ರಭಾವಿ ಮುಖಂಡರು ಭಾಗಿ, ಪೊಲೀಸರಿಂದ ಹಲವರ ವಿಚಾರಣೆ, ಚುನಾವಣೆ ಫಲಿತಾಂಶದ ನಂತರ ಬಂಧನ ಸಾಧ್ಯತೆ. ನಂದಿ ತಪ್ಪಲಿನ ಪೌಲ್ಟ್ರಿ ಫಾರ್ಮ್ಗೆ ಚೀತಾ ಅಟ್ಯಾಕ್, ಸಾವಿರಾರು ಕೋಳಿಗಳ ಮಾರಣ ಹೋಮ. ದಶಕಗಳು ಕಳೆದರೂ ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿಗಳು, ಸೌಲಭ್ಯಗಳಿಲ್ಲದ ಅಂಗನವಾಡಿಗಳಿಗೆ ಮಕ್ಕಳ ದಾಖಲಾತಿಗೆ ಹಿನ್ನಡೆ. ಮಾಸಾಂತ್ಯಕ್ಕೆ ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ವಿಸ್ತರಣೆ, ಅಂಗಡಿ ಮಾಲೀಕರಿಗೆ 2ನೇ ಬಾರಿಗೆ ನೋಟಿಸ್, ರಸ್ತೆ ವಿಸ್ತರಣೆ ವಿಷಯದಲ್ಲಿ ಶಾಸಕರು ದೃಢ ನಿಲುವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆ ಶಾಂತಿಯುತ, ಮತಗಟ್ಟೆ ಕೇಂದ್ರದ ಆವರಣದಲ್ಲೇ ಮುಖಂಡರು ಬಿರುಸಿನ ಪ್ರಚಾರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.